21st ಸೆಂಚುರಿ, ಎಷ್ಟೆಲ್ಲ ಡಿಜಿಟಲ್ ಯುಗ ಅಂತ ಹೇಳ್ತೀವಿ, ಎಷ್ಟೆಲ್ಲ ಮುಂದುವರಿತಾ ಇದೆ ದೇಶ, ಏನೇನೆಲ್ಲ ಬದಲಾವಣೆಗಳು ಆಗ್ತಾ ಇದಾವೆ ಅಂದ್ಕೊಂಡ್ರೂ ಕೂಡ ಇನ್ನು ಅನಿಷ್ಟ ದರಿದ್ರ ಪದ್ಧತಿಗಳು ಇನ್ನೂ ಜೀವಂತವಾಗೇ ಇದ್ದಾವೆ. ಮಾಜಿ ಯೋಧನ ಅಂತ್ಯಕ್ರಿಯೆಯಲ್ಲೂ ಕೂಡ ಅಸ್ಪೃಶ್ಯತೆ ಭೂತ ಕಾಡಿದೆ. ಅಂತ್ಯಕ್ರಿಯೆಗೆ ಬಂದಿದ್ದಂಥ ಸಂಬಂಧಿಕರಿಗೆ ಗ್ರಾಮಸ್ಥರಿಂದ ಕಿರಿಕಿರಿ ಆಗಿದೆ. ದೇಶ ಕಾಯ್ಲಿಕ್ಕಿಲ್ಲದಂಥ ಜಾತಿ ಗ್ರಾಮಗಳಲ್ಲಿ ಜೀವಂತವಾಗಿದೆ. ದೇಶ ಕಾಯ್ತಾ ಇದ್ದಂಥ ಯೋಧ ಸಾವನ್ನಪ್ಪಿದ್ದಾರೆ. ಅವರ ಅಂತ್ಯಕ್ರಿಯೆಗೆ ಅವರ ಸಂಬಂಧಿಕರು ಬಂದಿದ್ದಾರೆ. ಇಲ್ಲಿ ಅಸ್ಪೃಶ್ಯತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಂಗಡಿ, ಹೋಟ್ಲು ಇವನ್ನೆಲ್ಲ ಬಾಕ್ಲಾಕೊಂಡು ಕೂತಿದ್ರಂತೆ. ದಲಿತರು ಹೋಗ್ತಾರೆ ಅಂತ, ದಲಿತರು ಬರ್ತಾರೆ ಆ ಅಂಗಡಿಗಳಿಗೆ, ಹೋಟೆಲ್ಗಳಿಗೆ ಅನ್ನೋ ಕಾರಣಕ್ಕೋಸ್ಕರ ಬಂದ್ ಮಾಡಲಾಯ್ತಾ? ಬಾಗಲಕೋಟೆ ಜಿಲ್ಲೆ ಚಿನ್ನಾಪುರ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. 20 ವರ್ಷ ದೇಶ ಸೇವೆ ಸಲ್ಲಿಸಿದ್ದಂಥ ಹನುಮಂತಪ್ಪ ಇಡೀ ಊರಿನ ಜನ ಹೋಗ್ಬಿಟ್ಟು ಆ ವ್ಯಕ್ತಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ಅದಾಗಿಲ್ಲ. ಅಸ್ಪೃಶ್ಯತೆ ಅನ್ನುವಂಥದ್ದು ಅಲ್ಲಿ ಕಾಣಿಸಿದೆ. ನಿನ್ನೆ ಗ್ರಾಮದಲ್ಲಿ ಹನುಮಂತಪ್ಪ ಅಂತ್ಯ ಸಂಸ್ಕಾರ ನೆರವೇರಿದೆ. ಅಂತ್ಯಕ್ರಿಯೆಗೆ ಆಗಮಿಸಿದ್ದಂಥ ಹನುಮಂತಪ್ಪ ಸಂಬಂಧಿಕರು ಗ್ರಾಮದಲ್ಲಿ ಅಂಗಡಿಗಳು, ಹೋಟೆಲ್ಗಳು ಬಂದಾಗಿತ್ತಂತೆ. ಅದು ಅವರಿಗೆ ಗೌರವ ಸಲ್ಲಿಸುವಂತ ನಿಟ್ಟಿನಲ್ಲಿ ಬಂದ್ ಮಾಡಿದ್ರ ಅಥವಾ ದಲಿತರು ಬರ್ತಾರ ಅನ್ನುವಂಥ ಕಾರಣಕ್ಕೋಸ್ಕರ ಬಂದಾಯ್ತಾ? ಆದ್ರೆ ಆರೋಪ ಇರುವಂಥದ್ದು ದಲಿತರು ಹೋಗ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಬಂದ್ ಮಾಡಿದ್ದಾರೆ ಅಂತ. ಸ್ಥಳಕ್ಕೆ ಎಳಕಲ್ ತಹಶೀಲ್ದಾರ್ ಹಾಗೂ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಮಾರ್ಚ್ 2ರಂದು ಗ್ರಾಮದಲ್ಲಿ ಶಾಂತಿ ಸಭೆಯನ್ನ ಕರೆದಿದ್ದಾರೆ ಅಧಿಕಾರಿಗಳು. ಶಾಂತಿ ಸಭೆಯನ್ನ, ಅಸ್ಪೃಶ್ಯತೆ ಅನ್ನುವಂಥದ್ದು ಯಾಕೆ ಬೇಕು ಅಂತ, ಅನಿಷ್ಟ ಪದ್ಧತಿ ಯಾಕೆ ಬೇಕು ಅನ್ನುವಂಥದ್ರ ಬಗ್ಗೆ ಅರಿವನ್ನ ಮೂಡಿಸಬೇಕು ಇಲ್ಲಿ ಅಧಿಕಾರಿಗಳು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೆಳಗಾವಿ KLE ಆಸ್ಪತ್ರೆಗೆ ದಾಖಲಾಗಿದ್ರು ಹನುಮಂತಪ್ಪ. ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದರು. ನಾವು SC/ST ಒಳಗೆ ಮಾಜಿ ಸೈನಿಕ ಒಬ್ಬರು ತಿರ್ಕೊಂಡಿದ್ರು. ಅದ್ರ ಸಲುವಾಗಿ ನಾವು ಏನೈತಿ ಇಲ್ಲಿ ಚಂಟನ ಹೊರಗಡೆ ನಿಂತು ನಾವು ಹೈರಾಣಾಗಿ ಇಲ್ಲಿ ಒಂದು ಕಡೆ ನಾವು ಏನೋ ಒಂದು ಜ್ಯೂಸ ಏನೋ ತೊಗೊಳಕ್ಕೆ ಬಂದಿದ್ವಿ. ನಾವು ಆಲ್ರೆಡಿ ಅವ್ರಿಗೆ 25 ರೂಪಾಯಿ ಕೊಡೋದು 30 ರೂಪಾಯಿ ಕೊಟ್ಟು ನಾವು ಜ್ಯೂಸ್ ತೊಗೊಂಡಿದ್ವಿ ಅವರಿಗೆ. ಅವ್ರು ಆಲ್ರೆಡಿ ನಾವು ರೊಕ್ಕ ಕೊಟ್ಟಿದ್ದನು ಅವ್ರು ಏನಂದ್ರೆ ನಿಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ನಿಮ್ಮ ಜಾತಿ ಒಳಗೆ ತೀರ್ಕೊಂಡಾರ ಇವತ್ತು ಅಂದ ಕಾರಣಕ್ಕೆ ಏನೈತಲ್ಲ ನೀವು ಹೆಂಗೆ ನಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ಹಂಗೆ ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂತ ಅವ್ರು ಜ್ಯೂಸ್ ಚೆಲ್ಲಿದ್ದು ಹಿಸ್ಟ್ರಿ ಐತಲ್ಲಿ. ನಮಗೆ ಇದು ಏನು 10 ಹಳ್ಳಿ ಗ್ರಾಮದಾಗ ಇದು ಏನು ನಮ್ಮದು ಜಾತಿ ಇದು ನಡೆದೈತಲ್ಲ, ಇದನ್ನು ಸ್ಟಾಪ್ ಆಗ್ಬೇಕು ಸರ್. ಇದು ಈ ಊರಾಗ ಏನು ಅದ್ರಾಗ ಈ ಊರಾಗ ಅತಿಯಾಗಿ ನಡೆದೈತೆ ಸರ್. ಇದು ಜಾತಿ ಏನು ಇದೈತಲ್ಲ, ಈಗ ಹೋಟೆಲ್ ಬಂದ್ ಮಾಡಿ ಸರ. ಈಗ ನಾವು ಈಗ ಪೊಲೀಸರು ಬಂದ ತಕ್ಷಣ ಈ ಅಂಗಡಿನ ಬಂದ್ ಮಾಡಿ ಸರ. ಅದು ಏನೈತೆ ಸ್ಟಾಪ್ ಆಗಬೇಕು. ಎಲ್ಲರೂ ಒಂದೇ ಥರ, ಒಂದೇ ಜಾತಿ, ಒಂದೇ ರಕ್ತ ಅನ್ನೋ ಥರ. ಕೆಲ ಸಮುದಾಯದವರು ಡೆತ್ ಆದ್ರೆ ಅಷ್ಟೇ ಉದ್ದೇಶಪೂರ್ವಕವಾಗಿ ಹೋಟೆಲ್ ಮತ್ತು ಕಿರಾಣಿ ಅಂಗಡಿ ಬಂದ್ ಮಾಡ್ತಾರೆ ಅನ್ನೋದು ವಿಷಯ ನಾವು ಕೇಳಿವಿ. ಅದು ಮುಂದಿನ ನಿರ್ಮಾಣದೊಳಗೆ ನಡಿಬಾರ್ದು. ಅದು ಆಗುತ್ತಂದ್ರೆ ಇವತ್ತೇನು ಈ ಊರಲ್ಲಿ ಕಿರಾಣಿ ಅಂಗಡಿ ಮತ್ತು ಚಾದ ಅಂಗಡಿ ಅನ್ನೋದು ಶಾಶ್ವತ ಬಂದ್ ಆಗ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಜಾತಿ ಅಂತಕ್ಕಂಥದ್ದು ಏನೈತಿ ಅದನ್ನ ಅಳಿಸ್ಬೇಕು. ಪ್ರತಿನಿತ್ಯ ಏನು ಹೋಟೆಲ್ಗಳು ಏನು ಚಲೋ ಇರ್ತಾವ ಆ ರೀತಿ ಆಗ್ಬೇಕು. ಯಾಕಂದ್ರೆ ಒಬ್ಬ ಮಾಜಿ ಸೈನಿಕಲ್ಲಿ ಡೆತ್ ಆಗಿದ್ದು, ದೇಶ ಸೇವೆ ಮಾಡಿ ಬಂದಂತ ವ್ಯಕ್ತಿ ಅಂತವ್ರಿಗೆ ಅಗೌರವ ಕೊಡ್ತಕ್ಕಂಥ ಕೆಲಸ ಈ ಊರಾಗ ನಡೆದದ. ಅದು ಚಿನ್ನಾಪುರದಲ್ಲಿ ಅದು ಆಗ್ಬಾರ್ದಿತ್ತು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇಲ್ಲಿ ನೋಡುವಂಥ ಸಂದರ್ಭ ನಿಜಕ್ಕೂ ದುರಂತ ಅನ್ಸುತ್ತೆ. ಈ ಅಸ್ಪೃಶ್ಯತೆ, ಈ ದರಿದ್ರ ಪದ್ಧತಿಗಳು ಇನ್ನೂ ಜೀವಂತವಾಗಿದೆ. ಅದು ಒಬ್ಬ ಮಾಜಿ ಯೋಧ ಸಾವನ್ನಪ್ಪಿದ್ದಾನೆ. ಇಡೀ ಊರಿಗೂರೇ ಒಂದಾಗಿ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಮಾದರಿ ಆಗಬೇಕಾಗಿತ್ತು. ಎಂಥ ದರಿದ್ರ ಸಂಪ್ರದಾಯನ ಹುಟ್ಟಾಕಿದ್ದಾರೆ ನೋಡಿ, ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಪೃಥ್ವಿರಾಜ್, ಖಂಡಿತ ಈ ಒಂದು ಆರೋಪ ಏನು ಕೇಳಿ ಬಂದಿದೆ, ಇದು ನಿಜಕ್ಕೂ ಕೂಡ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಆರೋಪ. ಯಾಕಂತಂದ್ರೆ ಏನು ದೇಶ ಸೇವೆ ಸಲ್ಲಿಸಿದಂತಹ 20 ವರ್ಷಗಳ ಕಾಲ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತನಾಗಿದ್ದಂತಹ ಒಬ್ಬ ಮಾಜಿ ಯೋಧ ನಿನ್ನೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮೃತಪಟ್ಟಿದ್ರು. ಆತನನ್ನ ಅಂತ್ಯ ಸಂಸ್ಕಾರ ಮಾಡುವಂತ ಹಿನ್ನೆಲೆಯಲ್ಲಿ ಒಂದು ಮಾಜಿ ಏನು ಯೋಧ ಇದ್ದಾರೆ ಅವರು ದಲಿತ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರವರ ಸಂಬಂಧಿಕರು, ಬಂಧುಗಳು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಬರುವಂತದ್ದು ಸಹಜ. ಅದೇ ಹಿನ್ನೆಲೆಯಲ್ಲಿ ನಿನ್ನೆ ಆ ಒಂದು ಅಂತ್ಯಕ್ರಿಯೆ ನಡೆಸುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರು ಬೇರೆ ಬೇರೆ ಊರುಗಳಿಂದ ಬಂದಂತಹ ಸಂದರ್ಭದಲ್ಲಿ ಓರ್ವ ಯುವಕ ಏನು ಅಲ್ಲಿದ್ದಂತಹ ಒಂದು ಅಂಗಡಿಗೆ, ಅಂದ್ರೆ ಬಹುತೇಕವಾಗಿ ಅಂಗಡಿ ಏನು ಗ್ರಾಮದಲ್ಲಿದ್ದಂತಹ ಬಡ್ಡಿ ಹೋಟೆಲ್ಗಳಾಗಿರ್ಬೋದು, ಕಿರಾಣಿ ಅಂಗಡಿಗಳಾಗಿರ್ಬೋದು ಎಲ್ಲವೂ ಕೂಡ ಬಂದ್ ಆಗಿತ್ತು ಅನ್ನೋಂತಹ ಒಂದು ಆರೋಪ ಇದೆ. ಆದ್ರೆ ಒಂದು ಅಂಗಡಿಯನ್ನು ತೆಗೆದಿತ್ತು. ಆ ಒಂದು ಅಂಗಡಿಗೆ ನೀರು ಮತ್ತು ಜ್ಯೂಸ್ ಅನ್ನು ತೆಗೆದುಕೊಳ್ಳಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮೊದಲಿಗೆ ಏನು ತಗೊಂಡಂತ ಸಂದರ್ಭದಲ್ಲಿ ಸುಮ್ಮನೆ ಕೊಟ್ಟಂತ ಅಂಗಡಿಯ ಮಾಲೀಕರು ಬಳಿಕ ಇಲ್ಲ ನನಗೆ ಜ್ಯೂಸ್ ಬೇಡ, ನೀರು ಮಾತ್ರ ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಆತ ಜ್ಯೂಸಿನ ಬಾಟಲ್ ಅನ್ನು ವಾಪಸ್ ಕೊಡುವಂತ ಸಂದರ್ಭದಲ್ಲಿ ಆ ಅಂಗಡಿಯ ಮಾಲೀಕರು ಇಲ್ಲ, ನೀವು ಮುಟ್ಟಿರೋದನ್ನ ನಾವು ವಾಪಸ್ ಮುಟ್ಟೋದಿಲ್ಲ, ಇದನ್ನ ವಾಪಸ್ ಫ್ರಿಜ್ ನಲ್ಲಿ ಇಡೋಕ್ ಆಗೋದಿಲ್ಲ, ನಿಮ್ಮ ಸಮುದಾಯದವರಿಗೆ
ಈ ರೀತಿ ಕೊಟ್ಟಿದ್ದನ್ನು ವಾಪಸ್ ಪಡೆದುಕೊಳ್ಳುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಂತ ಆರೋಪ ಇದೆ. ಅದೇ ಹಿನ್ನೆಲೆಯಲ್ಲಿ ಆ ಯುವಕ ಪ್ರಶ್ನೆ ಮಾಡಿದ್ದಾನೆ, ಯಾಕೆ ಈ ರೀತಿಯಾಗಿ ಮಾಡ್ತೀರಿ ಅನ್ನುವಂಥ ಸಂದರ್ಭದಲ್ಲಿ, ಇಲ್ಲ ಈ ಊರಲ್ಲಿ ಈಗ ಈ ಒಂದು ಸಂದರ್ಭದಲ್ಲಿ ಅಂಗಡಿಯನ್ನು ತೆಗೆದಿದ್ದೇ ಹೆಚ್ಚು ಮತ್ತು ಇನ್ನು ವಸ್ತುಗಳನ್ನು ಕೊಟ್ಟಿರೋದು ಕೂಡ ಹೆಚ್ಚು ಅಂತ ಹೇಳಿದ್ರು ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಆ ಯುವಕ ಅಲ್ಲಿ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಒಂದಿಷ್ಟು ವಾಗ್ವಾದ ಕೂಡ ಆಗಿರುವಂಥದ್ದು. ಅದಾದ ಬಳಿಕ ಏನು ಯುವಕರು ಜಮಾವಣೆಗೊಂಡಿದ್ದಾರೆ, ಅಲ್ಲಿ ಗ್ರಾಮಸ್ಥರು ಕೂಡ ಜಮಾವಣೆಗೊಂಡಿದ್ದಾರೆ. ಬಳಿಕ 112 ಪೊಲೀಸರಿಗೆ ಕರೆ ಮಾಡಿ ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಕರೆಸುವಂತ ಕೆಲಸ ಆಗಿದೆ. ಅದಾದ ಬಳಿಕ ಇಳಕಲ್ನ ತಹಸೀಲ್ದಾರ್ ಅಮರೇಶ್ ಕಮ್ಮಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಎರಡು ಕಡೆಯವರನ್ನ ಒಂದಿಷ್ಟು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂಗಡಿಯವರನ್ನ ಕೇಳಿದಂತ ಸಂದರ್ಭದಲ್ಲಿ ಇಲ್ಲ, ಅವರು ನಾವು ಆ ರೀತಿ ಮಾಡೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಬಂದಿರುವಂತ ಅಂಗಡಿಗಳನ್ನು ಕೂಡ ವಿಚಾರಣೆ ಮಾಡಿದ್ದೀನಿ, ಯಾವುದಕ್ಕೂ ಕೂಡ ಮಾರ್ಚ್ 2ನೇ ತಾರೀಕಿಗೆ ಸಭೆ ಕರೆದಿದ್ದೀನಿ ಅನ್ನುವಂತ ಮಾತನ್ನ ತಹಸೀಲ್ದಾರ್ ಹೇಳಿರುವಂತದ್ದು. ಓಕೆ, ಧನ್ಯವಾದ.